ಮುಳಬಾಗಿಲು ನಗರದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಶಾಸಕ ಸಮೃದ್ಧಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಎಸ್ಐಆರ್ ಮತದಾರರ ಪಟ್ಟಿಯಲ್ಲಿ ಬಿಎಲ್ಒ 2 ಕಾರ್ಯಕರ್ತರ ಸಭೆ ಹಾಗೂ ದಿವಂಗತ ಚೆನ್ನಮ್ಮ ದೇವೇಗೌಡರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಗರದ ಪೂಲ್ಚಂದ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ದಿವಂಗತ ಚೆನ್ನಮ್ಮ ದೇವೇಗೌಡರ ಆದರ್ಶಗಳನ್ನು ಸಭೆಯಲ್ಲಿ ಹೇಳಿ ಅವರಿಗೆ ನುಡಿ ನಮನ ಸಲ್ಲಿಸಿ ಸಭೆಯಲ್ಲಿ ಎಸ್ಐಆರ್ ಮತದಾರರ ಪಟ್ಟಿಯ ಪರಿಷ್ಕರಣೆ ಸಮಯದಲ್ಲಿ ಕಾರ್ಯಕರ್ತರು ತೆಗೆದುಕೊಳ್ಳಬಹುದಾದ ಕ್ರಮಗಳ ಬಗ್ಗೆ ವಿವರಿಸಿದರು. ನಡೆದ ಸಭೆಯಲ್ಲಿ ತಾಲೂಕಿನ ಎಲ್ಲ ಜೆಡಿಎಸ್ ಮುಖಂಡರುಗಳು ಹಾಗೂ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಮೊನ್ನೆ ತಾನೇ ನಮ್ಮ ಪಕ್ಷದ ತಾಯಿ ಅನ್ನಪೂರ್ಣೇಶ್ವರಿ ನಮ್ಮ ಚೆನ್ನಮ್ಮರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇವತ್ತು ಹಾಲು ತುಪ್ಪ ಕಾರ್ಯಕ್ರಮ, ಈ ಕಾರ್ಯಕ್ರಮ ಸೋಮವಾರ ಫಿಕ್ಸ್ ಆಗಿತ್ತು. ಆ ಕಾರ್ಯಕ್ರಮ ಅಂತಿಕ ಇರೋದ್ರಿಂದ ಬುಧವಾರಕ್ಕೆ ತಮ್ಮನ್ನೆಲ್ಲ ಕರೆದು 264 ಬೂತ್ಗಳಿಂದ ಕೂಡ ತಮ್ಮನ್ನೆಲ್ಲ ಕರೆದು ವಿಶೇಷವಾಗಿ 100 ಜನ ಎಕ್ಸ್ಟ್ರಾ ನಾಯಕರೆಲ್ಲ ಕರೆದು ನಿಮ್ಮ ಜೊತೆ ಸಮ್ಮಿಲನ ಕಾರ್ಯಕ್ರಮ ಮಾಡಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಚೆನ್ನಮ್ಮರ ಬಗ್ಗೆ ಹೇಳ್ಬೇಕಂತಂದರೆ ಬಹುಶಃ ಕ್ಯಾಬಿನೆಟ್ ಇರ್ತಕ್ಕಂಥ ಅರ್ಧ ಕ್ಯಾಬಿನೆಟ್ ಕೂಡ ಅಯ್ಯಮ್ಮನ ಕೈಲಿ ಊಟ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಚಿವರು, ಶಾಸಕರು, ಆ ಪಕ್ಷ ಈ ಪಕ್ಷ ಅಲ್ಲದೆ ಎಲ್ಲ ಬಂದು ಸಾಮೂಹಿಕವಾಗಿ ಬಹುಶಃ ನಾನು ಮೊದಲು ಈ ಥರ ಕಾರ್ಯಕ್ರಮ ಅಟೆಂಡ್ ಆಗಿದ್ದು, ಸಹಸ್ರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗಿರ್ತಕ್ಕಂಥ ಯಾರಾದರೂ ಪುಣ್ಯಾತ್ಮತೆ ಇದ್ದರೆ ಇವತ್ತು ಚೆನ್ನಮ್ಮ ಅಂತ ಹೇಳ್ಬೋದು. ಆ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಕುಟುಂಬಕ್ಕೆ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಂತ ಇವತ್ತು ವಿಶೇಷವಾಗಿ ಭಾರತ ಸರ್ಕಾರ ಏನು ಪರಿಷ್ಕರಣಾ ಪಟ್ಟಿ SIR ಪಕ್ಷಾತೀತವಾಗಿ ನಿಷ್ಠಾವಂತರಿಗೆ, ಯಾರು ಪ್ರಜಾಪ್ರಭುತ್ವದಲ್ಲಿ ನಿಜವಾದ ಇರ್ತಕ್ಕಂಥ ಅನುಕೂಲಗಳು ಹೋಗಬೇಕಾಗಿರ್ತಕ್ಕಂಥ ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ SIRನ ಸ್ಟಾರ್ಟ್ ಮಾಡಿದ್ದಾರೆ. ದಯವಿಟ್ಟು ಈ SIRನ ಯಾರು ಕಂಡಮ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂತಂದರೆ ಎಲ್ಲರೂ ಹೇಳಿದ್ದಾರೆ ಅದ್ರ ಬಗ್ಗೆ, ನಾನು ವಿಶೇಷವಾಗಿ ಹೇಳ್ತಕ್ಕಂಥ ವಿಶೇಷ ಏನಿಲ್ಲ ಇದರಲ್ಲಿ. BLO BLA ಎಲ್ಲ ಪಕ್ಷ, ಕಾಂಗ್ರೆಸ್ಸಿಂದ ಒಂದು BLA, BJP ಒಂದು BLA, ಜನತಾದಳದ BLA, ನಿಮ್ಮ ಜೊತೆ ಒಂದು BLO. ನೀವು ಯಾರ ಮನೆಯಲ್ಲಿ ಓಟನ್ನು ತೆಗಿಬೇಕು, ಯಾರನ್ನ ಸೇರಿಸ್ಬೇಕು ಅನ್ನೋದು ನಿಮ್ಮ ಮುಂದಾಳುತ್ತಾ ನಡೀತದೆ. ನೀವು ಹೂ ಅಂದರೆ ಮಾತ್ರ ಆ ಪಟ್ಟಿಯನ್ನ ಮಾಜರ್ಗೆ ಹೋಗ್ತಾರೆ, ಅಂತಿಮವಾಗಿ ಪಟ್ಟಿ ನಮ್ಮ ಕಡೆ ಬರ್ತದೆ, ಇಲ್ಲಿ ಬರ್ತದೆ. ಇದನ್ನ ಯಾರು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಈ ಒಂದು BLAಗಳು ತುಂಬಾ ವಿಶೇಷವಾಗಿ ಪಡಿತಕ್ಕಂಥ ಒಂದು ಪದವಿ ಇದು. ನಿಮ್ಮಿಂದನೇ ಪಕ್ಷ ಸ್ಟಾರ್ಟ್ ಆಗುತ್ತೆ, ಮತದಾನ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಇದನ್ನ ಯಾರು ಕಂಡಮ್ ಮಾಡಕ್ಕೆ ಹೋಗ್ಬೇಡಿ. ಏನು ಸಾಕಷ್ಟು ಜನ ವಲಸಿಗರು ಬರ್ತಾ ಇದ್ರು, ಒಂದು ಕಡೆ 2-3 ಕಡೆ ಓಟ್ ಇರ್ತಾ ಇತ್ತು, ಅವ್ರು ಒಂದು ಕಡೆ ಇರಬೇಕನ್ನೋ ಕಾರಣಕ್ಕೋಸ್ಕರ ಭಾರತ ಸರ್ಕಾರ ಈ ತೀರ್ಮಾನ ಮಾಡಿದೆ. ಈ ತೀರ್ಮಾನಕ್ಕೆ ನಮ್ಮ ಪಕ್ಷ ಸದೃಢವಾಗಿ ಬೆಂಬಲ ಕೊಡ್ತಾ ಸಂಪೂರ್ಣವಾಗಿ SIRನ ಮುಗಿಸ್ತೀವಿ ಅಂತ ಹೇಳ್ತಾ, ಅದಕ್ಕೆ ನಿಮ್ನೆಲ್ಲ ಕರೆದು ಒಂದು ಸಭೆ ಮಾಡ್ಬೇಕಂತ ತೀರ್ಮಾನದಿಂದ ನಾಯಕರ ತೀರ್ಮಾನವಾಗಿ ಮಾಡಿದ್ವಿ. ನಮ್ಮೊಂದಿಗೆ ಪಕ್ಷದ ಅಧ್ಯಕ್ಷರು ಹಾಗೂ ಕೋಮು ನಿರ್ದೇಶಕರಾಗಿರ್ತಕ್ಕಂಥ ಕಡಪಲ್ಲಿ ನಾಗರಾಜ್ ಸರ್ ಇದ್ದಾರೆ, ಹಾಗೂ DC ಬ್ಯಾಂಕ್ ನಿರ್ದೇಶಕ ಇರ್ತಕ್ಕ ರಿಕ್ವೆಸ್ಟ್ ಸರ್ ಇದ್ದಾರೆ, ಹಾಗೂ ನಮ್ಮ ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಇದ್ದಾರೆ, ಮತ್ತೋರ್ವ ಪಶ್ಚಿಮ ಭಾಗದ ಕೋಮು ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಶ್ರಾವಣರು, ವಕ್ತಾರರು ಮತ್ತು ವಕೀಲರು, ಖ್ಯಾತ ವಕೀಲರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಇದ್ದಾರೆ, ಹಾಗೂ ನಮ್ಮ ಪ್ರಕಾಶ್ ಅಣ್ಣ, MR ಮುರಳಿ ಸರ್, ಹಾಗೂ ನಮ್ಮ ಶ್ರೀಧರಣ್ಣ, NR ಸತ್ಯವರು, ಜಗದೀಶ್ ಅವರು, ನಮ್ಮ ಸ್ನೇಹಿತರು, ಹಾಗೂ ನಮ್ಮ ಸ್ವಾಮಿಗಳು, ನಮ್ಮ DVR, ನಮ್ಮ ರೆಡ್ಡಿ. ಈ ಕಾರ್ಯಕ್ರಮ NRS ನಮ್ಮ SIR ಕಾರ್ಯಕ್ರಮ ಸೇರೋ ಎಲ್ಲ ನಮ್ಮ ಸಾರ್ವಜನಿಕರು ನಮಸ್ಕರಿಸ್ತಾ, ನಾನೊಂದು ಎಲ್ಲ ವಿಸ್ತಾರವಾಗಿ ನಮ್ಮ ಹಿರಿಯರು ಹೇಳಿದ್ದಾರೆ. SIR ಅಂದರೆ ಒಬ್ಬರಿಗೂ ಒಂದೇ ಓಟು, ಒಂದು ಚುನಾವಣೆಗೆ ಒಂದೇ ಓಟ್ ಆಗಬೇಕು. ಇವಾಗ ಹಂಗಿಲ್ಲ. ಈಗ ಬೇರೆ ಕಡೆ, ಈಗ ಹೊರ ರಾಜ್ಯದವರು, ಈಗ ಒರಿಸ್ಸಾದವ್ರು ಇರ್ಬೋದು, ಬಿಹಾರದವ್ರು ಇರ್ಬೋದು, ಇಲ್ಲಿ ಬಂದು ಕೆಲಸಕ್ಕೆ ಸುಮಾರು ಜನ ಸೇರ್ಕೊಂಡಿರ್ತಾರೆ. ಅವರು ಇಲ್ಲಿ ಐಡೆಂಟಿ ಕಾರ್ಡ್ ಮಾಡ್ಕೊಂಡಿರ್ತಾರೆ. ಅದೆಲ್ಲ ನಾವು ಊರಿಲಾಗ ಪರಿಶೀಲನೆ ಮಾಡಿ, ಈಗ ನಮ್ಮ ಚುನಾವಣೆ ಅಧಿಕಾರಿಗೆ ಬಂದಿರ್ತಾರೆ ಊರಲ್ಲಿ, ಅದೆಲ್ಲ ನೋಡಿ
ಒಬ್ಬರಿಗೆ ಒಂದೇ ಓಟು ಮಾಡೋ ಥರ ಎಲ್ಲ ಚೆಕ್ ಮಾಡಿ ಈಗ ನಮ್ಮ ನಿರ್ದೇಶಕರು ಹೇಳಿದ್ದಾರೆ. ಈಗ ನಮ್ಮ ಬೇರೆ ಆಫೀಸರ್ ಅವ್ರು ಬರ್ತಾರೆ, ಹೇಳ್ತಾರೆ ಬೇಳೆಯವರು ಯಾವ ಥರ ಮಾಡಬೇಕು ಅಂತ. ಊರಲ್ಲಿ ಎಲ್ಲರೂ ಗಮನದಾಗ ಇಟ್ಕೊಂಡು ಒಬ್ರಿಗೆ ಒಂದೇ ಮಾಡೋದು ID ಕಾರ್ಡ್ ಮಾಡಿಸಿ ಎಲ್ರಿಗೂ ಒಂದೇ ಚುನಾವಣೆಗೆ ಒಂದು ಓಟು ಹಕ್ಕು ಮಾಡಬೇಕು ಅಂತ ನೀವೆಲ್ಲರೂ ಮುಂದುಗಡೆ ನಮಸ್ಕಾರ ಮಾಡ್ತೀನಿ. SIRನ ಈಗಾಗಲೇ ಭಾರತ ದೇಶದಾದ್ಯಂತ ಹಮ್ಮಿಕೊಂಡು ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಮಾತ್ರ 70 ಲಕ್ಷ ಓಟುಗಳು ಅಧಿಕವಾಗಿ ನಮ್ಮ ದೇಶ ಬಿಟ್ಟು ಹೊರದೇಶದವರು ಹೊರ ರಾಷ್ಟ್ರದವರು ಬಂದಿದ್ದಾರೆ ಅಂತೇಳಿ ಈಗಾಗಲೇ ನಮ್ಮ ದೇಶಾದ್ಯಂತ ಇದನ್ನ ತಗೊಂತಿದ್ದಾರೆ. ಪ್ರತಿಯೊಂದು ಹಳ್ಳಿಯಲ್ಲಿಯೂ ಮತ್ತು ನಗರ ಪಟ್ಟಣಗಳಲ್ಲಿ ಜಾಸ್ತಿಯಾಗಿ ನಮ್ಮ ರಾಜ್ಯದ ಪ್ರಜಾಪ್ರಭುತ್ವದ ಜನರು ಬಿಟ್ಟು ಬೇರೆ ಜನರು ಕೂಡ ಇಲ್ಲಿ ಬಂದು ಸ್ವತಂತ್ರವನ್ನು ಪಡೀತಾ ಇದ್ದಾರೆ ಎನ್ನುವ ಉದ್ದೇಶದಿಂದ ಈ SIR ಪರಿಷ್ಕೃತದಲ್ಲಿ ನಮ್ಮ ರಾಜ್ಯದ ಪ್ರಜಾಪ್ರಭುತ್ವದ ಜನರೇ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಅರ್ಹರಾಗಬೇಕು ಅನ್ನೋ ಉದ್ದೇಶದಿಂದ ಈ SIRನ ಒಂದು ಪರಿಷ್ಕೃತ ಇದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆಲ್ಲರೂ ಕೂಡ ತಾವು ತಮ್ಮ ಹಳ್ಳಿಗಳಲ್ಲಿ ಪ್ರತ್ಯೇಕವಾಗಿ ನಮ್ಮ ರಾಜ್ಯದ ನಮ್ಮ ಪಕ್ಷದ ಮತಗಳನ್ನು ಉಳಿಸುವ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ನೆರವೇರಿಸಿ